Hello students, in this video we will revise word formation. We will begin with the definition of word and why we need to have new words in a language and the several types of word formation. Word may be defined as a single distinct meaningful unit of speech or writing to form a sentence and typically shown with a space on either side when written or printed. Word is the smallest meaningful unit of speech, and we already know that it is preceded and succeeded by space in writing and pause in speaking. ನಮಗೆ ಪದ ಅನ್ನೋದರ ಡೆಫಿನೇಷನು ಗೊತ್ತಿದೆ. ಅದು ಅಕ್ಷರಗಳ ಗುಂಪಾಗಿರುತ್ತೆ, ಅದರ ಹಿಂದೆ ಮತ್ತು ಮುಂದೆ ಜಾಗವನ್ನು ಬಿಡ್ತೀವಿ ಅಂತ. ವಿ ಆಲ್ಸೋ ನೋ ಅಬೌಟ್ ಮಾರ್ಫೀಮ್. Morpheme is the smallest grammatical unit of language. It may or may not stand alone. ಅದು ಕೆಲವೊಮ್ಮೆ it is part of a word. It may not stand on its own. At that time we call it a bound morpheme. ಆಗ ನಾವು ಅದಕ್ಕೆ bound morpheme ಅಂತ ಹೇಳ್ತೀವಿ. So we already know about it. Now, why new words are created? ಯಾಕೆ ನಮಗೆ ಹೊಸ ಪದಗಳು ಬೇಕಾಗತ್ತೆ? Whenever there is a new invention or new service is required as developments in science and technology, or some incident takes place all of a sudden, we need new words to describe it. ಹೊಸ ಪದಗಳು ನಮಗೆ ಸಮಯ ಮತ್ತು ಕಾಲ ಬದಲಾಗ್ತಾ ಇದ್ದ ಹಾಗೆ, ಸೈನ್ಸಲ್ಲಿ ವೈಜ್ಞಾನಿಕವಾದ ಸಂಶೋಧನೆಗಳು ನಡೀಬೇಕಾದ್ರೆ, ಏನೋ ಒಂದು ಹೊಸ ಘಟನೆ ಅಥವಾ ಹೊಸ ಕಾಯಿಲೆ ಬಂದಾಗ ನಮಗೆ ಹೊಸ ಪದಗಳ ಅಗತ್ಯ ಇದೆ. ಹೂ ಕ್ರಿಯೇಟ್ಸ್ ವರ್ಡ್? ವರ್ಡ್ನ ಯಾರು ಕ್ರಿಯೇಟ್ ಮಾಡ್ತಾರೆ? ಲಿಟ್ರರಿ ರೈಟರ್ಸ್, ಜರ್ನಲಿಸ್ಟ್, ಮೀಡಿಯಾ ಪೀಪಲ್, ಸೈಂಟಿಸ್ಟ್, so many people are the contributors of new words. ಮತ್ತು if we see the history of English language, the critics and linguists differ in their opinion regarding the contribution of our great writers like Shakespeare. ಶೇಕ್ಸ್ಪಿಯರ್ನ ಒಂದು ಕೊಡುಗೆ ನಮ್ಮ ಇಂಗ್ಲೀಷ್ ಭಾಷೆಗೆ ಅಪಾರವಾದ್ದು ಅಂತ ಹೇಳಿ ನಮಗೆ ಗೊತ್ತಿದೆ. ಕೆಲವು ವಿದ್ವಾಂಸರ ಪ್ರಕಾರ ಸುಮಾರು 20,000 ಹೊಸ ಪದಗಳನ್ನು ಶೇಕ್ಸ್ಪಿಯರ್ ಇಂಗ್ಲೀಷ್ ಭಾಷೆಗೆ ಸೇರ್ಪಡೆ ಮಾಡಿದರು ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಾರೆ. ದೆರ್ ಈಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇನ್ ದಿಸ್ ಮ್ಯಾಟರ್. ಸಮ್ ಸೇ ಇಟ್ ಈಸ್ ಅಪ್ ಟು 500 ವರ್ಡ್ಸ್, ಸಮ್ ಸೇ ಇಟ್ ಈಸ್ 2,000 ವರ್ಡ್ಸ್, ಕೆಲವರು 5,000 ವರ್ಡ್ಸ್. ಈ ಥರ ಎಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ರಿಗಾರ್ಡಿಂಗ್ ದ ಕಾಂಟ್ರಿಬ್ಯೂಷನ್ ಆಫ್ ಶೇಕ್ಸ್ಪಿಯರ್ to English language. But whatever it is, Shakespeare's contribution is immense. ನಮ್ಮ ಇಂಗ್ಲೀಷ್ ಭಾಷೆಯ ಬೆಳವಣಿಗೆಗೆ ಈ ಶೇಕ್ಸ್ಪಿಯರ್ ಅವರ ಕೊಡುಗೆ ಅಪಾರವಾಗಿತ್ತು. ಅದೇ ಥರ ಜಾನ್ ಮಿಲ್ಟನ್ ಅವರ ಬಗ್ಗೆನೂ ಕೂಡ ಹೇಳ್ತಾರೆ. ಮಿಲ್ಟನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಗ್ರೇಟ್ಲಿ ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳಿ. ಸೊ because British people had several colonies all around the world, new words were added to the English language, and it became very rich and very flexible language and a universal language. ಇದೆಲ್ಲ ನಿಮಗೆ ಗೊತ್ತಿದೆ. So word formation. What is word formation? It is the process of forming new words which are derived from words or groups of words with the same root. ಹೊಸ ಪದಗಳ ರಚನೆ, ಅದಕ್ಕೆ ನಾವು ವರ್ಡ್ ಫಾರ್ಮೇಷನ್ ಹೇಳ್ತೀವಿ. ವರ್ಡ್ ಫಾರ್ಮೇಷನ್ ಇಸ್ ಡಿಫೈನ್ಡ್ ಆಸ್ ದಿ ವೇಸ್ ಇನ್ ವಿಚ್ ನ್ಯೂ ವರ್ಡ್ಸ್ ಆರ್ ಮೇಡ್ ಆನ್ ದ ಬೇಸಿಸ್ ಆಫ್ ಅದರ್ ವರ್ಡ್ಸ್ ಆರ್ ಮಾರ್ಫೀಮ್ಸ್. ಹೊಸ ಪದಗಳನ್ನು ಹೇಗೆ ನಾವು ರಚನೆ ಮಾಡ್ತೀವಿ ಅದಕ್ಕೆ ನಾವು ವರ್ಡ್ ಫಾರ್ಮೇಷನ್ ಹೇಳ್ತೀವಿ. ಆ್ಯಂಡ್ ದೇ ಆರ್ ರೂಲ್ ಗವರ್ನ್. ಈ ಹೊಸ ಪದಗಳ ರಚನೆಗೂ ಕೆಲವೊಂದು ನಿಯಮಗಳು ಇರುತ್ತೆ.
Word formation is a branch of lexicology which studies the process of building new words. ಹೊಸ ಪದಗಳು ಹೇಗಾಗ್ತವೆ ಅಂತ ಅಧ್ಯಯನ ನಡೆಸೋದಕ್ಕೆ ನಾವು ಲೆಕ್ಸಿಕಾಲಜಿ ಅಂತ ಹೇಳ್ತೀವಿ. ಸೊ ದೇ ಸ್ಟಡಿ ದ ಪ್ಯಾಟರ್ನ್ of how words are derived from already available words. Now you know about different types of word formation. ಅಲ್ಲಿ ವರ್ಡ್ ಡಿರೈವೇಷನ್ ಮತ್ತು ವರ್ಡ್ ಕಾಂಪೊಸಿಷನ್ ಅಂಥೇಳಿ ಎರಡು ರೀತಿಗಳಿದೆ. ಆ್ಯಂಡ್ ಯು ಆಲ್ಸೋ ಹ್ಯಾವ್ ಅದರ್ ಫಾರ್ಮ್ಸ್ ಲೈಕ್ ಬ್ಲೆಂಡಿಂಗ್, ಆಕ್ರಾನಮಿ, ಸೌಂಡ್ ಇಮಿಟೇಷನ್, ಸೌಂಡ್ ಇಂಟರ್ಚೇಂಜ್, ಬ್ಯಾಕ್ ಫಾರ್ಮೇಷನ್, ಡಿಸ್ಟಿಂಕ್ಟಿವ್ ಸ್ಟ್ರೆಸ್, ಇವೆಲ್ಲನೂ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಡ್ ಫಾರ್ಮೇಷನ್. ನಾವು ಯು ಆಲ್ರೆಡಿ ನೋ ಸಮ್ ಆಫ್ ದೆಮ್. ಇವುಗಳಲ್ಲಿ ಕೆಲವು ನಿಮ್ಗಾಗಲೇ ಗೊತ್ತಿದೆ. ವಿ ವಿಲ್ ಲುಕ್ ಎಟ್ ಅದರ್ಸ್ ವಿಚ್ ವಿ ಹ್ಯಾವೆಂಟ್ touched upon. These questions may be asked for 1 mark or 5 marks depending on their importance. So we will look at clipping or truncation first. ಪ್ರಾರಂಭದಲ್ಲಿ ಕ್ಲಿಪ್ಪಿಂಗ್ ಮತ್ತು ಟ್ರಂಕೇಷನ್ ನೋಡೋಣ. ಕ್ಲಿಪ್ಪಿಂಗ್ ಈಸ್ ಅ ವರ್ಡ್ ಫಾರ್ಮೇಷನ್ ಪ್ರೋಸೆಸ್ ಇನ್ ವಿಚ್ ಅ ವರ್ಡ್ ಈಸ್ ರೆಡ್ಯೂಸ್ಡ್ ಆರ್ ಶಾರ್ಟೆಂಡ್ ವಿತೌಟ್ ಚೇಂಜಿಂಗ್ ದ ಮೀನಿಂಗ್. ಈ ಪದಗಳನ್ನು ಸಂಕ್ಷಿಪ್ತಗೊಳಿಸೋದು, ಸಣ್ಣದಾಗಿ ಮಾಡೋದು, ಅದಕ್ಕೆ ನಾವು ಕ್ಲಿಪ್ ಮಾಡೋದು ಅಂದರೆ ಗೊತ್ತು ನಿಮಗೆ, ಕಟ್ ಮಾಡೋದು ಅಂತ ಅರ್ಥ. ಸೊ ಅನದರ್ ವರ್ಡ್ ಫಾರ್ ಇಟ್ ಈಸ್ ಟ್ರಂಕೇಷನ್. ಇಟ್ ಈಸ್ ಅ ಶಾರ್ಟೆಂಡ್ ಫಾರ್ಮ್ ಆಫ್ ವರ್ಡ್ ಆಲ್ರೆಡಿ ಎಕ್ಸಿಸ್ಟಿಂಗ್. ಈಗಾಗಲೇ ಇರುವ ಪದವನ್ನು ಸಣ್ಣದಾಗಿ ಶಾರ್ಟ್ ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ನಾವು ಕ್ಲಿಪ್ಪಿಂಗ್ ಅಂತ ಹೇಳ್ತೀವಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಿಪ್ಪಿಂಗಲ್ಲೇ ಬೇರೆ ಬೇರೆ ವಿಧ ಇದೆ. ಬ್ಯಾಕ್ ಕ್ಲಿಪ್ಪಿಂಗ್, ಮಿಡಲ್ ಕ್ಲಿಪ್ಪಿಂಗ್, ಕಾಂಪ್ಲೆಕ್ಸ್ ಕ್ಲಿಪ್ಪಿಂಗ್, ಈ ಥರ ಬೇರೆ ಬೇರೆ ವಿಧಾನಗಳು ಇದೆ. ಓಕೆ, ಸೊ ಬ್ಯಾಕ್ ಕ್ಲಿಪ್ಪಿಂಗ್ ಮೀನ್ಸ್ it also is known as final clipping. Okay, so there's another word for that, apocope ಅಂತ ಇನ್ನೊಂದು ಪದ ಇದೆ. Back clipping is removing the end of the word, as in gas from gasoline. Gasoline is a word for petrol in American English. ಅದನ್ನು ಅವರು ಗ್ಯಾಸ್ ಅಂತಲೇ ಹೇಳ್ತಾರೆ. Now there is difference between gas, how it is used in India. ಇಂಡಿಯಾದಲ್ಲಿ ಗ್ಯಾಸ್ ಅಂದರೆ LPG ಅಲ್ವಾ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಆದರೆ ಅಮೇರಿಕಾದಲ್ಲಿ ಗ್ಯಾಸೋಲಿನ್ ಅಂದರೆ ಅದು ಪೆಟ್ರೋಲು. ಆದರೆ ಅವರು ಗ್ಯಾಸ್ ಹಾಕಿಸ್ಕೊಂಬರ್ತೀವಿ ಅಂತ ಅಂದರೆ ಇಟ್ ಮೀನ್ಸ್ ದೇ ವಾಂಟ್ ಟು ಫಿಲ್ ಪೆಟ್ರೋಲ್ ಇನ್ ಟು ದೇರ್ ಪೆಟ್ರೋಲ್ ಟ್ಯಾಂಕ್ಸ್. ಸೊ ದಿಸ್ ವರ್ಡ್ ಈಸ್ ಬ್ಯಾಕ್ ಕ್ಲಿಪ್ಡ್. ಅದರ ಕೊನೆಯ ಭಾಗವನ್ನು, ಗ್ಯಾಸೋಲಿನ್ನ ಕೊನೆಯ ಭಾಗವನ್ನು OLINE ಅನ್ನು ಕಟ್ ಮಾಡಿಬಿಟ್ಟು ಕೇವಲ ಗ್ಯಾಸ್ ಅಂತ ಅವರು ಬಳಸ್ತಾರೆ. ಗ್ಯಾಸ್ ಸ್ಟೇಷನ್ ಅಂದರೆ ಪೆಟ್ರೋಲ್ ಬಂಕ್. ಓಕೆ, ಸೊ ಲೈಕ್ ದ್ಯಾಟ್ ಬ್ಯಾಕ್ ಕ್ಲಿಪ್ಪಿಂಗ್ ಕ್ಯಾನ್ ಬಿ ಡನ್. ಡೆಮೋ, ಫ್ರಮ್ ಡೆಮಾನ್ಸ್ಟ್ರೇಷನ್, ಹಿಯರ್ ಆಲ್ಸೋ ಬ್ಯಾಕ್ ಕ್ಲಿಪ್ಪಿಂಗ್ ಈಸ್ ಡನ್ ಅಲ್ವಾ. ಲ್ಯಾಬ್, ಫ್ರಮ್ ಲ್ಯಾಬ್ರೇಟರಿ, ಬ್ಯಾಕ್ ಕ್ಲಿಪ್ಪಿಂಗ್ ಈಸ್ ಡನ್. ಓಕೆ, ಸೊ ಫೋರ್ ಕ್ಲಿಪ್ಪಿಂಗ್ ಅಂತ ಅಂದರೆ ಇನಿಷಿಯಲ್ ಕ್ಲಿಪ್ಪಿಂಗ್ ಆರ್ ಅಫೆರೈಸಿಸ್, ದಟ್ ಈಸ್ ಪ್ರಾರಂಭದಲ್ಲಿರುವಂತಹ ಅಕ್ಷರಗಳನ್ನು ಕಟ್ ಮಾಡೋದು. ಇಟ್ ಈಸ್ ರಿಮೂವಿಂಗ್ ದ ಬಿಗಿನಿಂಗ್ ಆಫ್ ಅ ವರ್ಡ್, ಆ್ಯಸ್ ಇನ್ ಫೋನ್ ಫ್ರಮ್ ಟೆಲಿಫೋನ್. ಟೆಲಿಫೋನಲ್ಲಿ ಟೆಲೆ ಅನ್ನೋದನ್ನು ಕಟ್ ಮಾಡಿಬಿಟ್ಟು ಬರೀ ಫೋನ್ ಅಂತ ಹೇಳ್ತೀವಿ. ಸೊ like that. Okay, so here forward clipping or fore clipping is done. Middle clipping, that is also done in some words, where middle clipping is retaining only the middle part of the word, as in flew from influenza ಅಲ್ಲಿ ಇರುವಂತಹ ಫ್ಲೂ, ಮಧ್ಯಭಾಗದಲ್ಲಿರೋ ಫ್ಲೂ ಮಾತ್ರ ಉಳಿಸ್ಕೊಂಡು ಆ ಕಡೆ ಈ ಕಡೆ ಎರಡೂ ಕಟ್ ಮಾಡಿದಾಗ ಅದು ಏನಾಗತ್ತೆ, ಫ್ಲೂ ಆಗತ್ತೆ. ಸೊ ಹಿಯರ್
Middle clipping is done. Complex clipping is removing multiple parts from multiple words, as in sitcom from situational comedy, cell phone from cellular phone. ಸೊ ಈ ಥರ ಹಲವಾರು ಕಡೆ ಕಟ್ ಮಾಡಿದಾಗ ಅಂಥದಕ್ಕೆ ನಾವು ಏನಂತೀವಿ, ಕಾಂಪ್ಲೆಕ್ಸ್ ಕ್ಲಿಪ್ಪಿಂಗ್ ಅಂತೀವಿ. ಸೆಲ್ಯುಲಾರ್ ಫೋನನ್ನು ಎಲ್ಲ ಕಟ್ ಮಾಡಿಬಿಟ್ಟು ಸೆಲ್ ಅಂತ ಯೂಸ್ ಮಾಡ್ತಾರೆ. ಸೊ ಲೈಕ್ ದಿಸ್ ದೇರ್ ಕ್ಯಾನ್ ಬಿ ಸೆವ್ರಲ್ ಟೈಪ್ಸ್ ಆಫ್ ಕ್ಲಿಪ್ಪಿಂಗ್ ಆರ್ truncation. Now clipped words are not abbreviations. ಇಲ್ಲಿ clipped words abbreviations ಅಲ್ಲ. They are they are not abbreviations, contractions or diminutives. As abbreviation ends with a full stop. abbreviation ಅಲ್ಲಿ full stop ಇರುತ್ತೆ. Contractions are those words that have been formed by dropping one or more words with an apostrophe. So there is difference between clipping, abbreviation and contraction. ಇಲ್ಲೆಲ್ಲನೂ ಇವಕ್ಕೆಲ್ಲ ವ್ಯತ್ಯಾಸಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಅಬ್ರಿವಿಯೇಷನಲ್ಲಿ ಫುಲ್ ಸ್ಟಾಪ್ ಇರುತ್ತೆ ಕೊನೆಗೆ, ಕಾಂಟ್ರಾಕ್ಷನಲ್ಲಿ ಅಪಾಸ್ಟ್ರಫಿ ಇರುತ್ತೆ. ಲುಕ್ ಎಟ್ ದಿ ಎಕ್ಸಾಂಪಲ್, ಐ ವುಡ್ ಅಲ್ಲಿ ಅಪಾಸ್ಟ್ರಫಿ ಇದೆ. ಸೊ ಹಿಯರ್ ಯು ಹ್ಯಾವ್ ಎನ್ ಅಪಾಸ್ಟ್ರಫಿ, ಸೊ ದಟ್ ಈಸ್ ಕಾಂಟ್ರಾಕ್ಷನ್. And diminutive shows diminutive is a word form or suffix that indicates smallness. ಪುಟಾಣಿ ಅಂತ ಹೇಳುವಂತಹ ಪದಗಳು, ಲೈಕ್ ಫಾರ್ ಡಾಗ್ ಯು ಸೇ ಡಾಗಿ. ಮತ್ತು ಕೆಲವೊಂದು ಸಣ್ಣ ಮಕ್ಕಳಿಗೆಲ್ಲನೂ ಕ್ಯಾಥರೀನ್ ಕ್ಯಾತಿ ಅಂತ, ಟಾಮಿ ಥಾಮಸ್ಗೆ, ಆ ಥರ ಅವರು ಸಣ್ಣೋರು ನಾವು ಮುದ್ದುಗಾಗಿ ಹೇಳುವಂತಹ ಪದಗಳು, ಅದಕ್ಕೆಲ್ಲ ಡಿಮಿನಿಟಿವ್ ಅಂತಾರೆ. ಸೊ ಕ್ಲಿಪ್ಡ್ ವರ್ಡ್ಸ್ಗೂ ಇವೆಲ್ಲದಕ್ಕೂ ಅಂದರೆ ಅಬ್ರಿವೇಷನ್, ಕಾಂಟ್ರಾಕ್ಷನ್ ಮತ್ತು ಡಿಮಿನಿಟಿವ್, ಇದಕ್ಕೆ ವ್ಯತ್ಯಾಸಗಳನ್ನು ಇಲ್ಲಿ ತಿಳಿಸಿದ್ದಾರೆ. ನಾವು clipped words are not always respectful terms. Some writers like Jonathan Swift opposed them. So these words cannot be used to write a exam. ಈಗ ನಾವು ಎಕ್ಸಾಮಲ್ಲಿ ಲ್ಯಾಬ್ ಅಂತ, ಮ್ಯಾಥ್ ಅಂತ ಮ್ಯಾಥ್ಸ್ಗೆ, ಅಥವಾ ಪ್ರಿನ್ಸಿಪಾಲ್ರಿಗೆ ಪ್ರಿನ್ಸಿ ಅಂತ ನಾವು ಹೇಳೋ ಥರ ಅಫಿಷಿಯಲ್ ಆಗಿ ಅವನ್ನ ಬಳಸೋಕ್ಕಾಗಲ್ಲ. ಇನ್ ಫಾರ್ಮಲ್ ಸಿಚುವೇಶನ್ ವಿ ಕ್ಯಾನಾಟ್ ಯೂಸ್ ದೆಮ್. ಇಟ್ ವಿಲ್ ಟರ್ನ್ ಔಟ್ ಟು ಬಿ disrespectful. So you have to be careful while using clipped words in a formal setting. Now acronym, you already know acronym, ನಿಮ್ಗೆ ಗೊತ್ತಿದೆ, ನಾವು ಇದನ್ನು ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀವಿ. acronyms are words formed from the initial letters of other words or pronounced as they are spelt. ಈ acronyms ಹೇಗೆ ಅಂತ ನಿಮ್ಗೆ ಗೊತ್ತು, ಪ್ರಾರಂಭದ ಅಕ್ಷರಗಳನ್ನು ಸೇರಿಸಿ ಒಂದು ಪದನ ತಯಾರಿಸೋದು. ಲೈಕ್ HIV, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್, ಅದರಲ್ಲಿ ಪ್ರಾರಂಭದ ಹೆಚ್ಚು, ಮಧ್ಯದ ಪದದ ಐ ಮತ್ತು ಕೊನೆಯ ಪದದ ವಿ ಅನ್ನು ತಗೊಂಡು ಅದನ್ನು HIV ಅಂತಲೇ ನಾವು ಉಚ್ಚಾರಣೆ ಮಾಡ್ತೀವಿ. ಅಂಥದಕ್ಕೆ ನಾವು acronym ಅಂತ ಹೇಳ್ತಾರೆ. ಸೊ ಯು ನೋ ದ್ಯಾಟ್ most acronyms are written in capital letters or with only an initial capital letter. ಸೊ ಸಾಮಾನ್ಯವಾಗಿ acronyms ಎಲ್ಲನೂ ಕ್ಯಾಪಿಟಲ್ ಲೆಟರಲ್ಲಿ ಬರೀತಾರೆ. ಬಟ್ ಹಿಯರ್ ದೇರ್ ಆರ್ ಎಕ್ಸಾಂಪಲ್ಸ್ ವೇರ್ ಓನ್ಲಿ ಇನಿಷಿಯಲ್ ಕ್ಯಾಪಿಟಲ್ ಲೆಟರ್ ಈಸ್ ಯೂಸ್ಡ್, ಲೈಕ್ ಲೇಸರ್ ನೋಡಿ ಇಲ್ಲಿದೆ. ಲೈಟ್ ಆಂಪ್ಲಿಫಿಕೇಷನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಇದು ಇಷ್ಟು ಉದ್ದದ ಒಂದು ಸೆಂಟೆನ್ಸಿನ ಪ್ರಾರಂಭದ ಸ್ಟಾರ್ಟಿಂಗ್ ಲೆಟರ್ಸ್ನ ಯೂಸ್ ಮಾಡಿ ಒಂದು ಪದನ ಕ್ರಿಯೇಟ್ ಮಾಡಿರೋದು. ಸೊ ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಯು ಮೇ ರೆಫರ್ ಟು ಆಲ್ ಆಫ್ ದೆಮ್. Now another another kind of word formation is blending. You already know, we have discussed in the class. Blend is a word formed by joining parts of two words after clipping. ಇಲ್ಲೇನಾಗುತ್ತೆ, ಮೊದಲು ಕಟ್ ಮಾಡಿ ಆಮೇಲೆ ಜಾಯಿನ್ ಮಾಡಿ ಹೊಸ
ವರ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಬ್ಲೆಂಡಿಂಗ್ ಅಂತಾರೆ. ನಾವು ಯು ನೋ ದಿ ಎಕ್ಸಾಂಪಲ್, ರಿಮೆಂಬರ್, ಇಫ್ ಯು ರೀಕಾಲ್ ದಟ್ ಬ್ರಂಚ್, ಆ ಬ್ರಂಚ್ ಅನ್ನೋ ಪದ ಐ ಹ್ಯಾಡ್ ಟೋಲ್ಡ್ ಯು ಹೌ ಇಟ್ ಈಸ್ ಫಾರ್ಮ್ಡ್. ಬ್ರಂಚ್ ಹೇಗಾಗಿದೆ ಅಂತ ನಾವು ಹೇಳಿದ್ವಿ. ಬ್ರೇಕ್ಫಾಸ್ಟಿಂದ BR ತಗೊಳ್ಳೋದು, ಕ್ಲಿಪ್ ಮಾಡಿಬಿಟ್ಟು, ಲಂಚಿಂದ LUNCH ತಗೊಂಡು ಬ್ರಂಚ್ ಮಾಡಿದ್ದು. ಅದೇ ಥರ ಸ್ಮಾಕ್ ಆ್ಯಂಡ್ ಫಾಗ್ ಇವೆರಡರಿಂದ SMOನ ಸ್ಮೋಕಿಂದ ತಗೊಳ್ಳೋದು, ಫಾಗಿಂದ G ತಗೊಳ್ಳೋದು. ಹೀಗೆ ಹೊಸ ಪದಗಳನ್ನು ಸೃಷ್ಟಿ ಮಾಡಿಕೊಳ್ಳುವ ಈ ವಿಧಾನಕ್ಕೆ ನಾವು ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಓಕೆ. So blending, there are several examples for blending here. You can frame new words like advertisement and entertainment ಎರಡನ್ನೂ ಸೇರಿಸಿ ಅಡ್ವರ್ಟೈನ್ಮೆಂಟ್ ಅಂತ, ಬಯೋಗ್ರಫಿಕಲ್ ಪಿಕ್ಚರ್ ಎರಡನ್ನೂ ಸೇರಿಸಿ ಬಯೋಪಿಕ್, ಮೋಟರ್ ಮತ್ತು ಹೋಟೆಲ್ ಸೇರಿಸಿ ಮಾಟೆಲ್. ಹೀಗೆ ಹಲವಾರು ಎಕ್ಸಾಂಪಲ್ನ ನೀವಿಲ್ಲಿ ನೋಡ್ಬೋದು. ವೆಬ್ ಮತ್ತು ಸೆಮಿನಾರ್ ಸೇರಿಸಿ ವೆಬಿನಾರ್. ಈ ಥರ there are many examples, right? Next type is back formation. Back formation, you already have a word, with that you make another word. Back formation ಅಲ್ಲಿ is the process of forming new word or neologism by removing actual or supposed affixes from another word. ಒಂದು ಸಫಿಕ್ಸ್ ಯಾವ್ದಾದ್ರು ತೆಗೆದುಬಿಟ್ಟು ಹೊಸ ಒಂದು ಪದವನ್ನು ಮಾಡೋದಕ್ಕೆ ನಾವು ಬ್ಯಾಕ್ ಫಾರ್ಮೇಷನ್ ಅಂತೀವಿ. ಒರಿಜಿನಲಿ ದೆರ್ ವಾಸ್ ದಿ ವರ್ಡ್ ಎಡಿಟರ್ ಅನ್ನೋ ಪದದಿಂದ ಎಡಿಟ್ ಬಂದಿದೆ ಅಂತ. ಬ್ಯಾಕ್ ಫಾರ್ಮೇಷನ್ ಈಸ್ ಶಾರ್ಟನ್ಡ್ ವರ್ಡ್ ಕ್ರಿಯೇಟೆಡ್ ಫ್ರಮ್, ಲೈಕ್ ಎಡಿಟ್ ಈಸ್ ಕ್ರಿಯೇಟೆಡ್ ಫ್ರಮ್ ಎಡಿಟರ್. ಆ್ಯಂಡ್ you can have many verbs of that kind, like burgle from burglar. ಆ ಥರ ಈ ಅಫಿಕ್ಸನ್ನು ತೆಗೆದುಬಿಟ್ಟು ಹೊಸ ಪದಗಳನ್ನು ಸೃಷ್ಟಿ ಮಾಡ್ಬೋದು. ಸ್ಕಲ್ಪ್ಡ್ ಫ್ರಮ್ ಸ್ಕಲ್ಪ್ಟರ್, ಈ ಥರ. ಹಾಕ್ ಫ್ರಮ್ ಹಾಕರ್, ಈ ಥರದ್ದು ಬ್ಯಾಕ್ ಫಾರ್ಮ್ಡ್ ವರ್ಡ್ಸ್ ಅಂಥೇಳಿ ಇಟ್ ಈಸ್ ಮೆನ್ಷನ್ಡ್ ಇನ್ ಯೋರ್ ಬುಕ್. Borrowing or loan words, this is another type of word formation. English is spoken all over the world, right? So there in those countries there are native languages spoken by native people. English borrows words from that language. ಯಾವುದೋ ಒಂದು ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಪದಗಳು ಸೇರ್ಪಡೆಯಾದಾಗ ಅದಕ್ಕೆ ನಾವು ಲೋನ್ ವರ್ಡ್ಸ್ ಅಂತ ಹೇಳ್ತೀವಿ. ಲೋನ್ ವರ್ಡ್ಸ್ ಆರ್ ವರ್ಡ್ಸ್ ಅಡಾಪ್ಟೆಡ್ ಬೈ ಸ್ಪೀಕರ್ಸ್ ಆಫ್ ಒನ್ ಲ್ಯಾಂಗ್ವೇಜ್ ಫ್ರಮ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್. ಅ ಲೋನ್ ವರ್ಡ್ ಕೆನ್ ಆಲ್ಸೋ ಬಿ ಕಾಲ್ಡ್ ಬಾರೋಯಿಂಗ್, ಸಾಲ ಪಡೆಯೋದು ಅಂತ. ಬಿಕಾಸ್ ಕಲ್ಚರಲ್ ಡಿಫ್ರೆನ್ಸಸ್ ಆರ್ ದೇರ್. ಯು ಮೆ ನಾಟ್ ಫೈಂಡ್ ಸಮಥಿಂಗ್ ವಿಚ್ ಇಸ್ ದೇರ್ ಇನ್ ಇಂಡಿಯಾ ಇನ್ ಬ್ರಿಟನ್. ಈಗ UK ಒಂದು ಇಂಡಿಯಾದಲ್ಲಿರೋ ಒಂದು ವಸ್ತುನೋ ತಿಂಡಿನೋ ಅಥವಾ ಡ್ರೆಸ್ಸೋ ಇರೋದಿಲ್ಲ. ಬಿಕಾಸ್ ದೇ ಡೋಂಟ್ ವೇರ್ ವಾಟ್ ವಿ ವೇರ್ ಹಿಯರ್. ಆ ಥರ ಅದಕ್ಕೆ ಹೇಳೋಕ್ಕೆ ಅವ್ರಿಗೊಂದು ಪದ ಇರಲ್ಲ. ಸೊ ದೇ ಬಾರೋ ಫ್ರಮ್ ಅವರ್ ಲ್ಯಾಂಗ್ವೇಜ್, ನಮ್ಮ ಭಾಷೆಯಿಂದ ಅವರು ಅದನ್ನು ಸಾಲ ಪಡ್ಕೋತಾರೆ, ದಾನವಾಗಿ ಪಡ್ಕೋತಾರೆ ಅಂತ. ಸೊ ಸಂಸ್ಕೃತ್ ವರ್ಡ್ಸ್ ಬಾರೋಡ್ ಬೈ ಇಂಗ್ಲೀಷರು ತಮ್ಮ ಭಾಷೆಗೆ ಸೇರಿಸ್ಕೊಂಡಿರುವ ಸಂಸ್ಕೃತ ಪದಗಳು ಯಾವುದು ಅಂದರೆ ಅವತಾರ್, ಕರ್ಮ, ಮಹಾತ್ಮ, ಯೋಗ, ಸ್ವಸ್ತಿಕ ಇವೆಲ್ಲನೂ. ಅದೇ ಥರ ಹಿಂದಿ ಪದಗಳು ಇಂಗ್ಲೀಷ್ಗೆ ಸೇರ್ಪಡೆಯಾಗಿರೋದು ಬ್ಯಾಂಗಲ್, ಬಂಗ್ಲಾವ್, ಕಾಟ್. So these are some of the words. Jungle, Maharaja, Nawab, Pajama ಇವೆಲ್ಲನೂ. So this is loan words, okay, which are added to English. Coinage means invention of totally new term. Now whenever there is some kind of problem or some strange occurrence or disease or new invention
ಹೊಸ ಆವಿಷ್ಕಾರಗಳಾದಾಗ, ಹೊಸ ಒಂದು ಕಾಯಿಲೆ ಬಂದಾಗ, ಇನ್ನೇನೇನೋ ಬದಲಾವಣೆಗಳು ಉಂಟಾದಾಗ, ಸಾಮಾಜಿಕವಾಗಿ ರಾಜಕೀಯವಾಗಿ ಉಂಟಾದಂತಹ ಬದಲಾವಣೆಗಳು, ಪ್ರಕೃತಿ ವಿಕೋಪಗಳಿಂದ ಆಗುವಂತಹ ಆಕಸ್ಮಿಕಗಳು, ಇವಕ್ಕೆಲ್ಲ ಹೆಸರಿಲ್ದಾಗ ಹೊಸ ಪದಗಳನ್ನು ಕಾಯಿನ್ ಮಾಡ್ತಾರೆ, ಅಂದರೆ ಆವಿಷ್ಕಾರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಗೂಗಲ್ ಅನ್ನೋ ಪದ ಹಿಂದೆ ಇರಲೇ ಇಲ್ಲ. ನಾವು ಫಾರ್ ಎವ್ರಿಥಿಂಗ್ ವಿ ಗೂಗಲ್, ರೈಟ್? ಬಟ್ ಅವರ್ ಪೇರೆಂಟ್ಸ್, ಇನ್ ಮೈ ಪೇರೆಂಟ್ಸ್ ಟೈಮ್ ದೆರ್ ವಾಸ್ ನೋ ಗೂಗಲ್. ಆ ಥರ ಹೊಸದು ಬಂದಾಗ, ಹೊಸ ಆವಿಷ್ಕಾರಗಳಾದಾಗ ಹೊಸ ಪದಗಳು ಭಾಷೆಗೆ ಸೇರ್ಪಡೆಯಾಗತ್ತೆ. Toponym is another kind of word formation which is based on the name of a place. ಒಂದು ಸ್ಥಳದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಾಗ, ಅಥವಾ ಆ ಒಂದು ಸ್ಥಳದಿಂದ ಏನೋ ಒಂದು ಉದ್ಭವ ಆದಾಗ ಆ ಸ್ಥಳದ ಹೆಸರನ್ನು ಸೇರಿಸ್ಬಿಟ್ಟು ಆ ಘಟನೆಗಿಡ್ತಾರೆ. ಅಂಥದಕ್ಕೆ ನಾವು ಟೋಪೋನಿಮ್ ಅಂತೀವಿ. ಟೋಪೋ ಈಸ್ ನಥಿಂಗ್ ಬಟ್ ಪ್ಲೇಸ್ ನೇಮ್ ಈಸ್ ಆ್ಯಡೆಡ್ ಟು ದಟ್ ವರ್ಡ್. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ನಕ್ಸಲ್ಬಾರಿ ಅನ್ನೋವಂಥ ಉದಾಹರಣೆಯನ್ನು ಕೊಡ್ತಾರೆ. ಯಾಕಂದರೆ ಇಟ್ ಈಸ್ ದ ನೇಮ್ ಆಫ್ ದ ವಿಲೇಜ್. ಅಲ್ಲಿ ನಕ್ಸಲ್ಬಾರಿ ಇಸ್ ಎ ಸ್ಮಾಲ್ ವಿಲೇಜ್. ಸೊ ಅದು ಅಲ್ಲಿ ಡಾರ್ಜಿಲಿಂಗ್ ಅಲ್ಲಿರುವಂತಹ ಒಂದು ಸಣ್ಣ ಊರು. ಅಲ್ಲಿಂದ ಕೆಲವರು ಸ್ಟ್ರೈಕ್ ಥರ ಮಾಡ್ತಾರೆ. ಕೆಲವರು ಅಂದರೆ ಯಾವುದ್ಯಾವುದೋ ಬೇಡಿಕೆಗಳನ್ನ ಇಟ್ಟು ಅವರು ಒಂಥರ ದೇ ಕ್ರಿಯೇಟ್ ಸಮ್ ಪ್ರಾಬ್ಲಮ್. ಅದಕ್ಕೆ ಅಂತಹ ವ್ಯಕ್ತಿಗಳಿಗೆ ನಕ್ಸಲೈಟ್ಸ್, ನಕ್ಸಲ್ಬಾರಿ ಅಂತೆಲ್ಲ ಹೆಸರು ಬಂತು ಅಂತ ಅಂದ್ಬಿಟ್ಟು. ಸೊ ಡಿಪೆಂಡಿಂಗ್ ಆನ್ ದ ನೇಮ್ ಆಫ್ ದ ಪ್ಲೇಸ್ ದೆರ್ ಆರ್ ಸಮ್ ವರ್ಡ್ಸ್ ವಿಚ್ ಆರ್ ಆ್ಯಡೆಡ್ ಟು ಇಂಗ್ಲಿಷ್. ದೋಸ್ ಆರ್ ಟೋಪೋನೇಮ್ಸ್. ರೀಡೂಪ್ಲಿಕೇಶನ್ ಅಂತ ಇನ್ನೊಂದು ವಿಧ, ಅಂದರೆ ಒಂದು ಪದವನ್ನೇ ರಿಪೀಟ್ ಮಾಡೋದು, ಅದಕ್ಕೆ ರೀಡೂಪ್ಲಿಕೇಶನ್ ಅಂತ ಹೇಳ್ತಾರೆ. ಸೊ ದ ಮೀನಿಂಗ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ರಿಪೀಟಿಂಗ್ ಆಲ್ ಆರ್ part of a word, that is reduplication. So sometimes you repeat a word, ಒಂದು ಪದವನ್ನು ಮತ್ತೆ ರಿಪೀಟ್ ಮಾಡಿಬಿಟ್ಟು ನಾವು ಹೇಳ್ತೀವಿ. ಸೊ ಯು ಹ್ಯಾವ್ ದಿಸ್ ಹಲ್ಲಬಲ್ಲು ಅನ್ನುವಂತಹ ಪದ, ಅದೇ ಥರ ಪಿಂಗ್ ಪಾಂಗ್, ಆ್ಯಂಡ್ ದೆನ್ ಯು ಹ್ಯಾವ್ ಡಿಲಿ ಡ್ಯಾಲಿ, ವಿಶಿ ವಾಶಿ. ಈ ಥರ ಅಟ್ಲೀಸ್ಟ್ ಪಾರ್ಟ್ ಆಫ್ ಇಟ್ ಆರ್ ಹೋಲ್ ಆಫ್ ಇಟ್ ಈಸ್ ಗೆಟಿಂಗ್ ರಿಪೀಟೆಡ್ ಇನ್ ಸಮ್ ವರ್ಡ್ಸ್. ಕೆಲವೊಂದು ಜೋಡಿ ಪದಗಳಲ್ಲಿ ಅದರ ಸ್ವಲ್ಪ ಭಾಗನೋ ಅಥವಾ ಪೂರ್ಣವಾದ ಭಾಗನೋ ರಿಪೀಟ್ ಆಗ್ತಾ ಇದ್ದಾಗ ನಾವು ಅದಕ್ಕೆ ರೀಡೂಪ್ಲಿಕೇಶನ್ ಅಂತ ಹೇಳ್ತೀವಿ. ನಾವು ಲೋನ್ ಟ್ರಾನ್ಸ್ಲೇಷನ್ ಅಥವಾ ಕ್ಯಾಲ್ಕಿಂಗ್ ಅಂತ ಕೂಡ ಇದೆ. ಅಲ್ಲಿ ಇನ್ ಅ ಫಾರಿನ್ ಲ್ಯಾಂಗ್ವೇಜ್ ದರ್ ಇಸ್ ಅ ಪರ್ಟಿಕ್ಯುಲರ್ ವರ್ಡ್ ದಟ್ ಈಸ್ ಡೈರೆಕ್ಟ್ಲಿ ಟ್ರಾನ್ಸ್ಲೇಟೆಡ್ ಟು ಇಂಗ್ಲಿಷ್. ಅದು ಹೇಗಿದೆಯೋ ಹಾಗೆಯೇ ನಾವು ನಮ್ಮ ಭಾಷೆಗೆ ಅದನ್ನು ತರ್ಜಿಮೆ ಮಾಡಿಕೊಂಡಾಗ ಅದಕ್ಕೆ ಲೋನ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರೆ. ಒನ್ ಫೆಮಿಲಿಯರ್ ಎಕ್ಸಾಂಪಲ್ ಈಸ್ ವರ್ಸ್ ಲಿಬ್ರೆ ಅಂತ ಇದೆ. ವರ್ಸ್ ಲಿಬ್ರೆ ಅಥವಾ ಫ್ರೀ ವರ್ಸ್. ಸೊ ದಟ್ ಈಸ್ ಅ ಫೆಮಿಲಿಯರ್ ಎಕ್ಸಾಂಪಲ್ ವಿ ಕ್ಯಾನ್ ಸಿ ಫ್ರಮ್ ದಿಸ್ ಬುಕ್. So directly when a word gets translated, we call it calking ಅಥವಾ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಅಂತ ಹೇಳ್ಬಿಟ್ಟು ಲೋನ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ many word formations, types of word formations that you find in English language. Thank you.